ಮುಖ ನೋಡಿದ್ರೆ ತಿಂದಿರೋದೆಲ್ಲ ಹಾಗೆ ಆಚೆ ಬಂದ್ಬಿಡುತ್ತೆ. ಹೇಳಿ ಕಳ್ಸಿದ್ರಂತೆ. ಹೇಳಿ ಕಳ್ಸೋರ್ಗು ನೀನು ಬರಲ್ವಲ್ಲ. ಕೂತ್ಕೋ, ಊಟ ಮಾಡೋಣ. ಸರ್ ನಿಮ್ಮ ಮುಂದೆ ಕೂತ್ಕೊಂಡು ನಾನು ಹೇಗೆ ಊಟ ಮಾಡಲಿ? ಪಕ್ಕದಲ್ಲಿ ಕೂತ್ಕೋ. ಸರ್ ನೀವು ಊಟ ಮಾಡಿ, ನಾನು ಆಮೇಲೆ ಮಾಡ್ತೀನಿ. ನೋಡಿ ಜಸ್ಸಿ, ನಾನು ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಅಷ್ಟೇ ಇನ್ಸ್ಪೆಕ್ಟ್ರು, ಊಟ ಮಾಡುವಾಗ ಜಸ್ಟ್ ಫ್ರೆಂಡ್ಸ್. ಸರ್ ನಿಮ್ಮ ಮನಸ್ಸು ತುಂಬ ದೊಡ್ಡದು, ಅದಕ್ಕೆ ಹೇಳ್ತಾ ಇರೋದು ಅಲ್ಲಿ ಬಂದು ಕೂತ್ಕೋ ಅಂತ. ಏನಂದ್ರಿ? ನನ್ನ ಮನಸ್ಸಿಗಿಂತ ನಿನ್ನ ಮನಸ್ಸು ತುಂಬ ದೊಡ್ಡದು. ಊಟ ಶುರು ಮಾಡುವ. ಪರವಶನಾದಿನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತಿ ನೀನು ಎಂದಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ ಪರವಶನಾದಿನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಆಹಾ, ಈಗ ನೋಡು ಸಮಾಧಾನ ಆಯಿತು. ಅದಕ್ಕೆ ಹೇಳೋದು ಯಾವಾಗಲೂ ನೀನು ನನ್ನ ಎದುರುಗಡೆ ಇರಬೇಕು ಅಂತ. ನೀನು ನನ್ನ ಎದುರುಗಡೆ ಇದ್ದರೆ ಊಟ ಮಾಡೋದೇ ಗೊತ್ತಾಗಲ್ಲ. ಹೊಟ್ಟೆ ಇನ್ನೂ ಸ್ವಲ್ಪ ದೊಡ್ಡದಾಗಿರಬಾರ್ದಾಗಿತ್ತ ಅನಿಸ್ತಾ ಇದೆ. ಇಷ್ಟು ಬೇಗ ಊಟ ಮುಗಿಸ್ಕೊಂಬಂದ್ಯಾ? ಸರ್, ನಾನು ಬದುಕಕ್ಕೋಸ್ಕರ ತಿಂತೀನಿ, ಬೇರೆಯವ್ರ ಥರ ಮುಂದೆ ಇರೋರ್ಗೋಸ್ಕರ ತಿನ್ನಲ್ಲ. ಇದೇ ಥರ ಮಾತಾಡ್ತಾ ಇದ್ರೆ ಬಳ್ಳಾರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಅಲ್ಲಿ ಬಿಸಿಲಿಗೆ ಕೆಂಪು ಮಣ್ಣು ಥರ ಕೆಂಪಗಾಗ್ಬಿಡ್ಬೇಕು. ನಿಮ್ಮ ಕೈಲಿ ಬಯಸ್ಕೊಳ್ಳೋದಕ್ಕಿಂತ ಅಲ್ಲಿ ಮಣ್ಣು ತಿನ್ನೋದೇ ವಾಸಿ. ಪಿಸಿಗಳಿಗೆ ಮರ್ಯಾದೆನೇ ಇಲ್ದಂಗೆ ಆಗೋಯ್ತು. ಆ ಕ್ರಿಮಿನಲ್ಸ್ಗಳು ಕೊಡೋ ಮರ್ಯಾದೆನೂ ನಮಗೆ ಕೊಡಲ್ಲ. ಜೀವನ ಪೂರ್ತಿ ಇವ್ರು ಚಾಕ್ರಿ ಮಾಡೋದೇ ಆಗೋಯ್ತು. ಬಂದ್ ಕೆಲ್ಸ ನೋಡು. ನೀನ್ ಇಲ್ಲಿದ್ಯಾ? ನೀನೇನಾ ಕಂತ್ರಿ ಶಿಷ್ಯ? ಕಂತ್ರಿ ಅಲ್ಲ, ಕಟಾರಿ. ಕಟಾರಿ ಅಣ್ಣ ಅಂತ ಹೇಳು. ಒಂದ್ ಅಣ್ಣ ಅನ್ನೋ ಮರ್ಯಾದೆ ಬೇರೆ. ತಗೋ, ನಿನ್ಗೆ ಇದನ್ನ ಕೊಡಕ್ಕೆ ಹೇಳಿದಾರೆ. ನಮ್ಮ ಅಣ್ಣ ತುಂಬಾ ಎತ್ತರಕ್ಕೆ ಬೆಳೆದ್ಬಿಟ್ಟ. ಇಂಥ ಕೆಲಸ ಮಾಡಿದ್ರೆ ಪೊಲೀಸ್ನವ್ರು ನಮ್ಮನ್ನ ಹಿಡಿಬೇಕು. ನಿಮ್ಮಿಂದಾನೇ ಕೆಲಸ ಮಾಡ್ತಿದ್ದಾನೆ ಅಂದ್ರೆ ಮೆಚ್ಚಬೇಕು ಅವನ್ ತಾಕತ್ತನ್ನ. ನೀನ್ ಹೇಳ್ತಿರೋದು ನೋಡಿದ್ರೆ ಇದ್ರಲ್ಲೇನೋ ಬೇಡವದ್ದಿದ್ದಂಗಿದೆ. ಬೇಡದೇ ಇರೋದು ನೀನಿಗೆ, ನನ್ಗಲ್ಲ. ನನಗಿದ್ ಬೇಕಾಗಿರೋದೆ. ನೋಡ್ತೀಯಾ? ಯಾರು ಇವನು? ಯಾವಾಗ ನೋಡ್ರು ಕೊಳ್ಳಿ ದೇವ್ ಥರ ನಿಂತಿರ್ತಾನೆ. ನಿಲ್ಸಕ್ಕೋಸ್ಕರನೇ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದಾಗಿದೆ. ಯಾಕ್ರಿ ಪೊಲೀಸರು ಅಟ್ಟಿಸ್ಕೊಂಡ್ ಬರ್ತಾ ಇದಾರ? ಸರ್, ನಾವೇ ಪೊಲೀಸರು ನಮ್ಮನ್ನ ಯಾರು ಅಟ್ಟಿಸ್ಕೊಂಡ್ಬರ್ತಾರೆ ಸರ್? ಹೌದಲ್ವಾ? ಟೆನ್ಷನ್ಗೆ ಮರ್ತೇ ಬಿಟ್ಟಿದ್ದೆ. ಸರ್, ನೀವು ಕೊಟ್ಟಿ ಸೂಟ್ ಕೇಸಲ್ಲಿ ಬ್ರೌನ್ ಶುಗರ್ ಇತ್ತು ಸರ್. ನಾನು ಮಂಡ್ಯ ಶುಗರ್ ಕೇಳಿದ್ದೆ. ಇದ್ಯಾವ್ದ್ರಿ ಬ್ರೌನ್ ಶುಗರು? ಯಾವ ನನ್ನ ಮಗ ನಿಮ್ಗೆ ಕೆಲಸ ಕೊಟ್ಟ ಸರ್? ಬ್ರೌನ್ ಶುಗರ್ ಅಂದ್ರೆ ಡ್ರಗ್ಸು ಸರ್. ಅದ್ ನನಗೂ ಗೊತ್ತು. ನಿನಗೆ ಗೊತ್ತಿದೆಯಲ್ವಾ ಅಂತ ಟೆಸ್ಟ್ ಮಾಡಿದೆ. ಬ್ರೌನ್ ಶುಗರೇ ಇತ್ತು. ಏನೀಗ? ಸಾರ್, ಇಂಥದನ್ನ ಸಪ್ಲೈ ಮಾಡೋರ್ನ ನಾವು ಅರೆಸ್ಟ್ ಮಾಡ್ಬೇಕಾದವ್ರು. ನಾವೇ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಹೇಗೆ ಸರ್? ಲೈ, ನೀನು PC ನಾನು ಹೇಳ್ದಾಗ ಕೇಳ್ಕೊಂಡಿರ್ಬೇಕು. ಬೇರೆ ವಿಷಯದಲ್ಲಿ ಮೂಗು ತೂರ್ಸಕ್ ಬರಬೇಡ.
ಯಾರನ್ನ ಯಾವಾಗ ಎಲ್ಲಿ ಅರೆಸ್ಟ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈಗ ಹೊರಡು. ಅಲ್ಲ ಸರ್, ಅದು ಒಂದು ಮಾತು ಹೆಚ್ಚಿಗೆ ಆಡಿದ್ರೆ ನಿಂತ ಜಾಗದಲ್ಲಿ ಡಿಸ್ಮಿಸ್ ಲೆಟರ್ ಕೊಟ್ಬಿಡ್ತೀನಿ. ರೀ, ಬೇಗ ಕೈಕಾಲು ಮುಖ ತೊಳ್ಕೊಂಬನ್ನಿ. ನಿಮ್ಗೆ ಇಷ್ಟವಾಗಿರೋ ಮುದ್ದೆ ಸೊಪ್ಪು ಸಾರು ಮಾಡಿದ್ದೀನಿ. ಯಾಕೋ ಹಸ್ವಿಲ್ಲ. ಮಧ್ಯಾಹ್ನ ಊಟ ಮಾಡಿರೋದೇ ಇನ್ನೂ ಕರಗಿಲ್ಲ. ಯಾಕೆ? ಅಷ್ಟು ಚೆನ್ನಾಗಿತ್ತಾ? ನಿನ್ನ ಕೈ ರುಚಿ ಬಗ್ಗೆ ಮಾತಾಡೋವಾಗೆ ಇಲ್ಲ. ಅದರಲ್ಲೂ ನೀನು ಕೈ ತುತ್ತು ತಿನ್ನಿಸ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ನಾನು ಯಾವಾಗ ಕೈ ತುತ್ತು ತಿನ್ನಿಸ್ದೆ? ಅಂದರೆ ನಿನ್ನ ಕೈ ರುಚಿ ಹಾಗಿರುತ್ತೆ ಅಂದೆ. ನೀನೇ ಬಂದು ಕೈ ತುತ್ತು ತಿನ್ನಿಸ್ದಾಗಿರುತ್ತೆ. ನಿನ್ನಂಥ ಹೆಂಡ್ತಿನ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ನಾನು ಅಷ್ಟೇ, ನಿಮ್ಮಂಥ ಗಂಡನ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೇನೆ. ಥ್ಯಾಂಕ್ ಯು. ಸಾವಿತ್ರಿ, ಹತ್ರ ಬಾ. ನಂಗೆ ನಾಚಿಕೆ ಆಗತ್ತೆ. ನಾಚಿಕೆ ಹೋಗ್ಲಿ ಅಂತಾನೆ ಹತ್ರ ಕರೀತಾ ಇರೋದು. ಬಾ. ಬೇಡ ಬಿಡು, ನಾನೇ ಬರ್ತೀನಿ. ಕಳ್ಳರ್ ಹಿಡಿಯೋವಾಗಲೂ ಇಷ್ಟು ಸುಸ್ತಾಗಿರಲಿಲ್ಲ. ಆದರೆ ಹೆಂಡತಿ ಕೈ ಹಿಡಿಬೇಕು ಅಂದರೆ ಪ್ರಾಣ ಬಾಯಿಗೆ ಬಂದ್ಬಿಡುತ್ತೆ. ಏನೋ ಒಬ್ಬರೇ ಮಾತಾಡ್ಕೋತಾ ಇದ್ದೀರಾ? ನೀನು ಹಿಂದೆ ಸುತ್ತಿ ಸುಸ್ತಾಗಿದೆ, ನಡಿ ಊಟ ಮಾಡೋಣ ಅಂದೆ. ಅದಕ್ಕೆ ಆಗಲೇ ಕರೆದಿದ್ದು. ಬನ್ನಿ. ಎಮ್ಮೆ ನೀರಿಗಿಳಿತು ಅಂದರೆ ಕೋಣ ಏರಿಗಿಳಿತು ಅನ್ನೋ ಥರ ಆಡ್ತಾಳೆ. ನನ್ನ ಮನಸ್ಸಿನ ಭಾವನೆನೇ ಅರ್ಥ ಮಾಡ್ಕೋತಾ ಇಲ್ಲ. ಜೆಸ್ಸಿ ಆಗಿದ್ರೆ ಲಸ್ಸಿ ಕುಡಿಸಿರೋಳು. ಜೆಸ್ಸಿ, ಸರ್, ಏನು ಬೇಕಿತ್ತು ಸರ್? ನೀನೇ ಬೇಕಿತ್ತು. ಹಾಂ, ನಿನಗೆ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತೀಯಾ? ನಾನು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋಳು ಅಂದಮೇಲೆ ನೀವು ನನ್ನ ಏನು ಬೇಕಿದ್ರು ಕೇಳ್ಬೋದು ಸರ್. ನೋಡು, ಕೈ ಕೆಳಗೆ ಕೆಲಸ ಮಾಡೋಳು ಅಂತ ಮಾತ್ರ ಹೇಳಬೇಡ, ಜೊತೆಲಿ ಕೆಲಸ ಮಾಡೋಳು ಅಂತ ಹೇಳು. ಸರಿ ಸರ್. ನಿನ್ನೆ ಸ್ಟೇಷನ್ಗೆ ಕಟಾರಿ ಬಂದಾಗ ಇಷ್ಟು ಸುಂದರವಾಗಿರೋ ನೀನು ಈ ಡಿಪಾರ್ಟ್ಮೆಂಟ್ಗೆ ಯಾಕೆ ಕೆಲಸಕ್ಕೆ ಸೇರ್ಕೊಂಡೆ ಅಂತ ಕೇಳಿದ್ನಲ್ಲ, ಅದು ಈಗ ನನಗೆ ಸತ್ಯ ಅನ್ನಿಸ್ತಾ ಇದೆ. ನೀನು ಒಂದು ಸರಿ ಗಾಂಧಿನಗರಕ್ಕೆ ಹೋಗಿ ಬಾಗಿಲು ಬಡಿದು ಬಂದಿದ್ರೆ ಆಮೇಲೆ ಅವರೇ ಬಂದು ನಿಮ್ಮನೆ ಬಾಗಿಲು ಬಡಿತಾ ಇದ್ರು. ಇಷ್ಟು ಸುಂದರವಾಗಿರೋ ನೀನು ಯಾಕೆ ಈ ಡಿಪಾರ್ಟ್ಮೆಂಟಿಗೆ ಕೆಲಸಕ್ಕೆ ಸೇರಿಕೊಂಡೆ? ನಿಮ್ಮ ಸೇವೆ ಮಾಡೋಕ್ಕೆ. ನನ್ನ ಸೇವೆ ಮಾಡೋದಕ್ಕ? ಏನು ಇದರ ಅರ್ಥ? ಸರ್, ಇಡೀ ಡಿಪಾರ್ಟ್ಮೆಂಟ್ಗೆ ಗೊತ್ತು ನರಸಿಂಹ ಅಂದರೆ ಎಂಥ ಖಡಕ್ ಆಫೀಸರ್ ಅಂತ. ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ಎಲ್ಲರೂ ಎಷ್ಟೊಂದು ಆಸೆ ಪಡ್ತಾರೆ. ಬಟ್ ಅವ್ರಿಗೆ ಯಾರಿಗೂ ಸಿಗದೇ ಇರೋ ಭಾಗ್ಯ ನಂಗೆ ಸಿಕ್ಕಿದೆ ಅಂದಮೇಲೆ ನೀವು ಹೇಳಿದ್ದನ್ನ ಕೇಳಿಕೊಂಡು ನಿಮ್ಮ ಸೇವೆ ಮಾಡ್ಕೊಂಡಿರ್ತೀನಿ ಸರ್. ಅಂದರೆ ನಾನು ಏನು ಹೇಳಿದ್ರು ಕೆಲಸ ಮಾಡ್ತೀಯಾ? ಮಾಡ್ತೀನಿ ಸರ್. ನನ್ನ ಜೊತೆ ಡ್ಯಾನ್ಸ್ ಮಾಡ್ತೀಯಾ? ಡಾನ್ಸ್ ಏನು, ಫೈಟ್ ಬೇಕಿದ್ರು ಮಾಡ್ತೀನಿ. ನನಗೆ ಹೆಣ್ಣು ಮಕ್ಕಳ ಜೊತೆ ಫೈಟ್ ಮಾಡೋದಕ್ಕೆ ಇಷ್ಟ ಇಲ್ಲ. ಡ್ಯಾನ್ಸ್ ಮಾಡೋಣ? ಸಾಂಗ್ ಹಾಕಿ ಸರ್. ಮೊದಲು ಸ್ಟೇಷನ್ ಬಾಗಿಲು ಹಾಕು. ಸರಿ ಸರ್. ನೀವೇ ಹೇಳಿದ್ರಲ್ಲ, ಸಾಂಗ್ ಪ್ಲೇ ಮಾಡಿ. ಈ ಮನೆಗೆ ಒಂದು ಮಗು ಬರಬೇಕು ಅಂತ ಬಯಸ್ತಿದ್ದೀರಾ ತಾನೇ? ಅದಾಗಬಾರ್ದು. ನೀನ್ ಹಿಂಗೆ ಎದುರ್ಕೊಳ್ತಾ ಇದ್ರೆ ನಮ್ಮ ವಂಶಕ್ಕೆ ರನ್ನ, ವಜ್ರಕಾಯ, ವೀರ ಕನ್ನಡಿಗ ಬರೋದು ಯಾವಾಗ? ಇದೆಲ್ಲ ಹಾಲು ತಂದ್ಬಿಟ್ಟಿದ್ದಾರೆ. ನಮ್ಮ ಜೀವನ ಆಲೂಜಿ ಅಂತರ ಇರ್ಲಿ ಅಂತ. ಅವೇ ನೀನ್ಯಾಕೆ ಅಡ್ಡಿಗಂಟು ಹೋಗ್ಬೇಕು? ಐನವ್ರನ್ನ ಇಲ್ಲಿ ಕರೆಸ್ತೀನಿ ಇರು. ಆಗ ನಮ್ಮ ಸಂಸಾರದಲ್ಲಿ ಯಾರು ಉಳಿ ಹಿಂಡಿದಾರೋ ಅಂತ ಗೊತ್ತಾಯ್ತದೆ. ಗೊತ್ತಾದ ಏಟ್ಗಲೆ ನಾನೇ ಅವ್ರಿಗೆ ಡ್ಯಾನಿಸ್ತೀನಿ.